ನಿಮ್ಮ ಹೆಸರೇನಪ್ಪ? ಮನು ಅಂತ ಸರ್. ಯಾವರು? ಮಳವಳ್ಳಿ ಸರ್. ವೆರಿ ಗುಡ್. ನಿಮ್ಮದು ಹೈಡ್ರೋನೆಫ್ರೋಸಿಸ್ ಅಂತ ತೋರಿಸಿದೆ. ಹೌದು ಸರ್. ಅಂದರೆ ಕಿಡ್ನಿ ಊದ್ಕೊಂಡಿದೆ ಅಂತ. ಹೌದು ಸರ್. ಸೊ ನಮ್ಮಲ್ಲಿ ನೀವು ಮೈಸೂರಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿದ್ದೀರಿ. ಹೌದು ಸರ್. ಮೈಸೂರು ಬ್ರ್ಯಾಂಚಲ್ಲಿ. ಹೌದು ಸರ್. ಹೇಳ್ರಿ, ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಯಾವ್ಯಾವ ರೀತಿ ನಿಮ್ಮ ಶರೀರ ಚೇಂಜಸ್ ಆಯಿತು? ತಗೊಂಡು ಅದು ಮಾಮೂಲಿ ಮೊದಲು ತಗೊಳ್ಳಿದ ಮುಂಚೆ ಏನೇನಿತ್ತು, ಏನೇನು ಇರ್ತಾ ಇದ್ರು ಹೇಳ್ರಿ. ಹೊಟ್ಟೆ ರೈಟ್ ಸೈಡ್ ಯಾವಾಗಲೂ ಹೊಟ್ಟೆ ನೇಯ್ದು ಸರ್, ಸ್ವಲ್ಪ ಯಾವಾಗಲೂ ನೈತಾನೆ ಇರೋದು ಸರ್. ಅದೇನು ಜಾಸ್ತಿ ತೊಂದರೆ ಏನಿದ್ದಿರಲ್ಲ ಸರ್, ಆದರೆ ನೈತಾ ಇರೋದು ಯಾವಾಗಲೂ. ಹಿಂಗೆ ಅಂದಾಗ ನೋವು ಬರೋದು, ಹಿಂಗೆ ಮಲಗಿತ್ತು ಹಿಂಗೆ ಒಳ್ಕೊಂಡಾಗ ನೋವು ಬರೋದು ಸರ್. ಅದು ಸುಮಾರು 3-4 ತಿಂಗಳಿಂದ ಹಂಗೆ ಇತ್ತು. ಅಲ್ಲಿ ಮೈಸೂರಲ್ಲಿ ಡಾಕ್ಟರ್ ತೋರಿದೆ, ಮತ್ತು ಬೆಂಗಳೂರಲ್ಲಿ ಅಲ್ಲೂ ಹಾಸ್ಪಿಟ್ಲ್ ಅದೇನಿಲ್ಲ, ಏನು ಇಲ್ಲ, ಸರಿ ಹೋಗುತ್ತೆ. ಅದಕ್ಕೇನು ಮೆಡಿಸನ್ ಏನಿಲ್ಲ, ಏನಿಲ್ಲ, ಸರಿ ಹೋಗುತ್ತೆ, ಏನಿಲ್ಲ ಸರಿ ಹೋಗುತ್ತೆ. ನಾನ್ ವೆಜ್ ಜಾಸ್ತಿ ತಿನ್ನಬೇಡಿ ಅಂತ ಹೇಳಿದ್ರು ಸರ್. ಇದು ನಿಮ್ಮ ಇದು ಔಷಧಿ ತಗೊಂಡೆ ಸರ್, ಒಂದು 15 ದಿವಸ ತಗೊಂಡೆ. 3 ದಿವಸ ತಗೊಂಡೆ, ಹಂಗೆ ನೋವಿತ್ತು ಸರ್. 4 ದಿನ 5 ದಿನ ಹಂಗೆ ತಗೊಂಡು ಫುಲ್ಲು ಕಡಿಮೆ ಆಗಿತ್ತು ಸರ್. ಇವಾಗ ಏನು ತೊಂದರೆ ಏನಿಲ್ಲ ಸರ್. ವೆರಿ ಗುಡ್ ಅಪ್ಪ, ಅದನ್ನು ಇನ್ನೂ ಹಂಗೆ ಫಾಲೋ ಮಾಡು. ಭಾರಿ ಖುಷಿ ಆಯಿತು. ಮತ್ತು ನೆಕ್ಸ್ಟ್ ಒಂದು 3 ತಿಂಗಳಾದಮೇಲೆ ಮತ್ತೆ ಅದನ್ನು ಸ್ಕ್ಯಾನಿಂಗ್ ಮಾಡಿಸಿದ್ರೆ ಮತ್ತೆ ಅದು ಹೈಡ್ರೋನೆಫ್ರೋಸಿಸ್ ಇದೆಯೋ ಇಲ್ಲೋ ಅನ್ನೋದು ಗೊತ್ತಾಗುತ್ತೆ, ಖುಷಿ ಆಗುತ್ತೆ. ಆಮೇಲೆ ಒಂದು ವರ್ಷ ಫ್ರೈಡ್ ಐಟಮ್ಸ್ ಅವೆಲ್ಲ ತಿನ್ನಕ್ಕೆ ಹೋಗಬೇಡ. ಮಟನ್ ಅವೆಲ್ಲ ನಾನ್ ವೆಜ್ ಅಂದರೆ ಫಿಶ್ಶು ಮತ್ತು ಚಿಕನ್ನು, ಅದು ಸ್ಕಿನ್ ಇರಬಾರ್ದು. ಆಮೇಲೆ ಕರೆಕ್ಟಾಗಿ ಉಪ್ಪು ಅವೆಲ್ಲ ನಾನು ಹೇಳಿದ್ದೆಲ್ಲ ಕರೆಕ್ಟಾಗಿ. ಎಕ್ಸಲೆಂಟ್. ಹಾಗಾದ್ರೆ ಎಲ್ಲ ಥರವಾಗಿ ಸ್ಟಡಿ ಮಾಡಿದ್ದೀವಿ ಅಂತ ಆಯಿತು. ಎಕ್ಸಲೆಂಟ್ ಅಮ್ಮ, ಎಕ್ಸಲೆಂಟ್.